ಹಾವೇರಿ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ರಮೇಶ್ ಮತ್ತು ಅವನ ತಂಗಿ ಕಾವ್ಯ ವಾಸವಾಗಿದ್ದರು. ಮುಂದೆ ತಂದೆಯ ಮರಣ ನಂತರ 19 ವರ್ಷನಾದ ರಮೇಶ್ ಮೇಲೆ ಮನೆಯ ಜವಾಬ್ದಾರಿ ಸಂಪೂರ್ಣ ಹೊತ್ತುಕೊಳ್ಳೋ ಸಂದರ್ಭ ಒದಗಿ ಬಂದಿತ್ತು. ಆದರೆ ರಮೇಶನಿಗೆ ದೊಡ್ಡ ದೊಡ್ಡ ಕನಸುಗಳಿದ್ದವು. ತಾನೂ ಸಹ ಇಂಜಿನಿಯರಿಂಗ್ ಓದಬೇಕೆಂಬ ಆಸೆಯನ್ನು ಹೊತ್ತಿದ್ದನು. ಆದರೆ ಇಂಜಿನಿಯರಿಂಗ್ ಮಾಡಲು ಮನೆಯಲ್ಲಿ ಹಣವಿರಲಿಲ್ಲ. ಒಂದು ದಿನ ತಂಗಿಯು ಅಳುತ್ತಾ ಬಂದು ಅಣ್ಣನಿಗೆ ಹೇಳುತ್ತಾಳೆ, ಅಣ್ಣ, ನನಗೆ ಡಾಕ್ಟರ್ ಆಗಬೇಕೆಂಬ ಆಸೆ ಇದೆ ಎಂದು. ತಂಗಿಯ ಈ ಮಾತನ್ನು ಕೇಳಿದ ರಮೇಶನು ತನ್ನ ಕನಸುಗಳನ್ನು ಅಂದೇ ಮೂಟೆ ಕಟ್ಟಿ ಬಿಸಾಡಿಬಿಟ್ಟ. ಆ ದಿನದಿಂದ ರಮೇಶನು ಸಿಕ್ಕ ಕೆಲಸವನ್ನು ಮಾಡತೊಡಗಿದನು. ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ದಿನಗೂಲಿ ಕೆಲಸ, ಹೋಟೆಲ್ನಲ್ಲಿ ಕ್ಲೀನರ್ ಆಗಿ ಮತ್ತು ರಾತ್ರಿ ಸೆಕ್ಯೂರಿಟಿ ಕೆಲಸವನ್ನು ಮಾಡತೊಡಗಿದನು. ಹೀಗೆ ದಿನಕ್ಕೆ 16 ಗಂಟೆ ಕೆಲಸವನ್ನು ರಮೇಶ್ ಮಾಡತೊಡಗಿದ್ದನು. ಹೀಗೆ ರಮೇಶನು ಎಲ್ಲ ಕೆಲಸವನ್ನು ಮಾಡುತ್ತಾ ತಾನು ಮರೆತು ತನಗಾಗಿ ಒಂದು ಶರ್ಟನ್ನು ಸಹ ಕೊಳ್ಳದೆ ತಂಗಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟನು. ಒಳ್ಳೆ ಕಾಲೇಜ್, ಒಳ್ಳೆ ಟ್ಯೂಷನ್ ಅಂತ ಬಟ್ಟೆ ಬರೆಗಾಗಿ ಎಲ್ಲ ಖರ್ಚವನ್ನು ಮಾಡತೊಡಗಿದನು ರಮೇಶ್. ಇದನ್ನೆಲ್ಲ ನೋಡಿದ ಗ್ರಾಮದ ಜನರು ರಮೇಶ್ಗೆ, ನಿನ್ನ ಜೀವನ ಹಾಳು ಮಾಡಿಕೊಳ್ಬೇಡ ಎಂದು ಹೇಳಿದಾಗ ರಮೇಶ್ ಹೇಳ್ತಿದ್ದ, ತಂಗಿಗೆ ದೊಡ್ಡವಳಾದರೆ ಸಾಕು ಬಿಡಿ ಎಂದನು. ಮುಂದೆ ಹೀಗೆ ವರ್ಷಗಳು ಕಳೆದವು. ತಂಗಿ ಸಹ ಡಾಕ್ಟರ್ ಆದಳು. ನಗರದಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ. ನಿಧಾನವಾಗಿ ಅಣ್ಣನ ಮರೆಯತೊಡಗಿದಳು ತಂಗಿ. ಹೀಗೆ ತಂಗಿಯು ತುಂಬ ಬ್ಯುಸಿಯಾಗತೊಡಗಿದಳು. ಒಂದು ಕಾಲ್ ಸಹ ಮಾಡಲಿಲ್ಲ, ಮನೆಗೂ ಸಹ ಬರಲಿಲ್ಲ. ಆದರೆ ಅಣ್ಣ ರಮೇಶ್ ಮಾತ್ರ ಹಳ್ಳಿಯಲ್ಲಿ ಇದ್ದ. ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ರಮೇಶ್ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ. ಅವನಿಗೆ ಹೃದಯ ಸಮಸ್ಯೆಯಿಂದ ಆಸ್ಪತ್ರೆಗೆ ಸೇರಿಸಲಾಯಿತು. ಇದ್ದಕ್ಕಿದ್ದಂತೆ ಆಸ್ಪತ್ರೆಯ ಬಾಗಿಲು ತೆರೆದ ಸೌಂಡಾಯಿತು. ಕಣ್ಣು ತೆರೆದು ನೋಡಿದರೆ ಕಾವ್ಯ ಅಳುತ್ತಾ ಓಡಿಬರುತ್ತಿದ್ದಳು. ಬಂದು ಅಣ್ಣನ ಕೈ ಹಿಡಿದುಕೊಂಡಳು. ಅಣ್ಣ, ನಾನಿವತ್ತು ಡಾಕ್ಟರ್ ಆಗಿದ್ದೆ ನಿನ್ನಿಂದ. ನನ್ನನ್ನು ಓದಿಸಲು ನೀನು ಎಷ್ಟು ಕಷ್ಟಪಟ್ಟೆ, ನಿನ್ನ ಕನಸನ್ನು ಸಹ ಬಿಟ್ಟೆ. ಆದರೆ ಇಂದು ನನಗೆ ಈ ಕೆಲಸ ಬೇಡ ಎಂದು ನಿರ್ಧಾರ ತೆಗೆದುಕೊಂಡು ತಂಗಿ. ಮುಂದೆ ಕಾವ್ಯ ತನ್ನ ಹಳ್ಳಿಗೆ ಹಿಂದಿರುಗಿದಳು. ಹಳ್ಳಿಯಲ್ಲಿ ಉಚಿತ ಸೇವೆಯನ್ನು ಆರಂಭ ಮಾಡಿದಳು. ಆಸ್ಪತ್ರೆಯ ಬೋರ್ಡ್ ಮೇಲೆ ಬರೆಯಲಾಗಿತ್ತು, ರಮೇಶ್ ಆಸ್ಪತ್ರೆ, ಇದು ಅಣ್ಣನ ತ್ಯಾಗಕ್ಕೆ ಸಮರ್ಪಣೆ ಎಂದು. ಇದನ್ನು ನೋಡಿದ ರಮೇಶ್ ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತು. ರಮೇಶ್ ಬಿಟ್ಟ ಕನಸು ಸಾವಿರಾರು ಜನರ ಬದುಕು ಉಳಿಸಿತ್ತು. ಜೀವನದಲ್ಲಿ ತ್ಯಾಗ ಎಂದು ವ್ಯರ್ಥವಾಗುವುದಿಲ್ಲ. ಅದು ಮತ್ತೆ ಹೆಮ್ಮೆಯಾಗಿ ಹಿಂದಿರುಗುತ್ತದೆ.